ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ನಡೀತಾ ಇದೆ. ಚುನಾವಣೆ ಮುಕ್ತಾಯವಾಗಲಿಕ್ಕೆ ಕೇವಲ 2 ಗಂಟೆಗಳು ಬಾಕಿ ಇರುವಂತದ್ದು. ರಾಜ್ಯದಲ್ಲಿ ಮೊದಲ ಹಂತದ ಮತದಾನದ ಅಂತ್ಯಕ್ಕೆ 2 ಗಂಟೆ ಬಾಕಿ ಇದೆ. 3 ಗಂಟೆಯವರೆಗೂ ಕೂಡ 51% ಮತದಾನ ಆಗಿರುವಂತದ್ದು. ಇನ್ನೂ 2 ಗಂಟೆ ಬಾಕಿ ಇದ್ದು ಬನ್ನಿ ನಿಮ್ಮ ಹಕ್ಕನ್ನು ಚಲಾಯಿಸಿ. ಪೀಕ್ ಅವರ್ ಸ್ಟಾರ್ಟ್ ಆಗ್ತಾ ಇದೆ. ಬಿಸಿಲಿತ್ತು ಇಷ್ಟೋ ತನಕ, ಬಿಸಿಲು ಕಡಿಮೆ ಆಗ್ತಾ ಇದೆ. ಸಹಜವಾಗಿಯೇ ಮತದಾರರು ಮತಗಟ್ಟೆಯತ್ತ ಈಗ ದೊಡ್ಡ ಪ್ರಮಾಣದಲ್ಲಿ ಬರಬಹುದು ಅನ್ನುವಂತಹ ನಿರೀಕ್ಷೆ ಇರುವಂಥದ್ದು. ರಾಜ್ಯದ 14 ಕ್ಷೇತ್ರಗಳಲ್ಲಿ ಇವತ್ತು ಮೊದಲ ಹಂತದ ಮತದಾನ ನಡೀತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಪುತ್ರಿ ಈಗ ಮತದಾನವನ್ನು ಮಾಡಲಿಕ್ಕೆ ಆಗಮಿಸಿರುವಂತಹದ್ದು. ನೋಡಿ, ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗುತ್ತೆ. ಇದೇ ನಿಟ್ಟಿನಲ್ಲಿ ಇವತ್ತು ಸೆಲೆಬ್ರಿಟೀಸ್ಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂತಹದ್ದು. ಭವ್ಯ ಭಾರತದ ಒಂದು ಭದ್ರ ಬುನಾದಿಯನ್ನು ಹಾಕ್ತಾ ಇದ್ದಾರೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ದಾರೆ. ಬಟ್ ಅವ್ರದ್ದು ವೋಟಿಂಗ್ ಇರುವಂತಹದ್ದು ಬೆಂಗಳೂರಿನಲ್ಲಿ. ಹಾಗಾಗಿ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅನ್ನುವಂತಹ ಕಾರಣಕ್ಕೆ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಟ ಶಿವರಾಜ್ ಕುಮಾರ್ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರ ಪುತ್ರಿ ಎಲ್ಲರೂ ಕೂಡ ಮತವನ್ನು ಚಲಾಯಿಸಲಿಕ್ಕೆ, ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಈಗ ಆಗಮಿಸಿರುವಂಥದ್ದು. ದಕ್ಷಿಣ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಇವತ್ತು ಮೊದಲ ಹಂತದ ಮತದಾನ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, ಮೊದಲ ಹಂತದ ಚುನಾವಣೆ ರಾಜ್ಯದಲ್ಲಿ ಮುಕ್ತಾಯವಾಗಲಿಕ್ಕೆ 2 ಗಂಟೆ ಬಾಕಿ ಇದೆ. ಮತದಾನದ ಪ್ರಕ್ರಿಯೆ ಹೇಗೆ ಸಾಗ್ತಾ ಇದೆ? ಈಗ ಮತದಾರರ ಸಂಖ್ಯೆ ಹೆಚ್ಚಾಗಬಹುದಾ ಅಂತ? ಪ್ರೇಮ್, 3 ಗಂಟೆ ಕಳೆದ ನಂತರ ಅಂದರೆ ಬಿಸಿಲಿನ ತಾಪ ಸ್ವಲ್ಪ ಕಡಿಮೆ ಆಗ್ತಿದ್ದಂತೆ ಮತದಾರರು ಕೂಡ ಮತಗಟ್ಟೆಗಳತ್ತ ಧಾವಿಸ್ತಾ ಇದ್ದಾರೆ. 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಬಿಸಿಲಿನ ತಾಪಮಾನ ಜಾಸ್ತಿ ಇತ್ತು. ಬಿಸಿಲಿನ ಪ್ರಖರತೆಗೆ ಮನೆಯಲ್ಲೇ ಉಳ್ಕೊಂಡಿದ್ರು ತುಂಬ ಜನ. ಆ ಸಂದರ್ಭದಲ್ಲಿ ಮತಗಟ್ಟೆಗಳು ಬಣ ಬಣ ಅಂತಿದ್ವು. ಅದಕ್ಕೂ ಮುನ್ನೂ ಕೂಡ ಹತ್ತಿರ 11 ಗಂಟೆವರೆಗೂ ಕೂಡ ತುಂಬ ಕ್ಯೂನಲ್ಲಿ ನಿಂತ್ಕೊಂಡು ಮತದಾರರು ಮತ ಹಾಕಿದ್ದನ್ನು ಕೂಡ ನಾವು ದೃಶ್ಯದಲ್ಲಿ ತೋರಿಸಿದ್ದೇವೆ. ಈಗ 3:30-4 ಗಂಟೆ ಸಂದರ್ಭ, ಇನ್ನು 2 ಗಂಟೆ ಬಾಕಿ ಇದೆ. ಹಾಗಾಗಿ ಬಿಸಿಲಿನ ಝಳ ಕಡಿಮೆ ಆಗ್ತಿದ್ದಂತೆ ಜನ ಕೂಡ ಬರ್ತಾ ಇದ್ದಾರೆ. ನಾವೀಗ ರಾಜಾಜಿನಗರದ ಶಿವನಗರದಲ್ಲಿರುವಂತಹ ಸಿದ್ಧಗಂಗಾ ಪ್ರೌಢಶಾಲೆ ಬಳಿ ಇದ್ದೇವೆ. ಇಲ್ಲಿ ನೋಡಿ, ಜನ ಸಂಜೆ ಆಗ್ತಿದ್ದಂತೆ ಬರ್ತಾ ಇದ್ದಾರೆ. ಮತ್ತೆ ಮತಗಟ್ಟೆಗಳ ಸಮ್ಮುಖದಲ್ಲಿ ಒಂದು ರೀತಿಯಲ್ಲಿ ಎದುರುಗಡೆ ಒಂದು ರೀತಿಯಲ್ಲಿ ಸರತಿ ಸಾಲು ಕೂಡ, ಮತದಾರರ ಸರತಿ ಸಾಲು ಕೂಡ ನಿರ್ಮಾಣ ಆಗ್ತಾ ಇದೆ. ಸಂಜೆ ಆಗ್ತಿದ್ದಂತೆ ಯಾರೆಲ್ಲ ಮನೇಲಿದ್ರು ಅವರೆಲ್ಲರೂ ಕೂಡ ಮತದಾನ ಮಾಡೋದಕ್ಕೆ ಬರ್ತಾ ಇರುವಂಥದ್ದು. ಇನ್ನು 2 ಗಂಟೆಗಳ ಕಾಲ ಬಾಕಿ ಇದೆ. ಸದ್ಯ ಸರಾಸರಿ 40% ಅಷ್ಟೇ ಬೆಂಗಳೂರಿನಲ್ಲಿ ಮತದಾನ ಆಗಿರುವಂಥದ್ದು. ಇನ್ನು ಉಳಿದ 2 ಗಂಟೆಗಳಲ್ಲಿ ಇನ್ನೊಂದು 10-15% ಮತದಾನ ಆಗುವ ನಿರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಇದ್ದಾರೆ, ರಾಜಕೀಯ ಪಕ್ಷಗಳು ಕೂಡ ಇದ್ದಾರೆ. ಕಳೆದ ಬಾರಿ 53-55% ವರೆಗೂ ಕೂಡ ಸರಾಸರಿ ಆಗಿತ್ತು. 3 ಕ್ಷೇತ್ರಗಳಲ್ಲೂ ಕೂಡ 54+% ವರೆಗೂ ಕೂಡ ಆಗಿತ್ತು. ಆದರೆ ಈ ಬಾರಿ ಈಗಿನ ವಾತಾವರಣ ನೋಡಿದ್ರೆ ಅಲ್ಲಿವರೆಗೂ ರೀಚ್ ಆಗುತ್ತಾ ಮತದಾನದ ಪ್ರಮಾಣ, ಶೇಕಡಾವಾರು ಪ್ರಮಾಣ ಅನ್ನುವಂತಹ ಅನುಮಾನ ಕೂಡ ಎಲ್ಲರಿಗೂ ಖಂಡಿತವಾಗಿ ಕಾಡ್ತಾ ಇದೆ. ಯಾಕೆಂದರೆ 3 ಗಂಟೆವರೆಗೆ ಕೇವಲ 40% ಅಷ್ಟೇ ಆಗಿರುವಂಥದ್ದು. 4 ಗಂಟೆ ಆಗಿದೆ. ಈಗ ಇನ್ನು 2 ಗಂಟೆಗಳ ಕಾಲ ಬಾಕಿ ಇದೆ. ಇನ್ನು 15% ದಾಟಿ, ಅಂದರೆ ಕಳೆದ 2019ರ ಶೇಕಡಾವಾರು ಮತದಾನ ಮೀರಿ ಹೋಗಬೇಕು ಅಂದರೆ ಇನ್ನೂ 17-18% ಆಗಬೇಕು. ಈ ಒಂದು 2 ಗಂಟೆಯಲ್ಲಿ ಅಷ್ಟೊಂದು ಮತದಾನ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಸಂಜೆ ಆಗ್ತಿದ್ದಂತೆ ಮತದಾರರು ಮತಗಟ್ಟೆಯತ್ತ ಧಾವಿಸ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಪ್ರತಿ ಬಾರಿ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳು ಈ ಬಾರಿ ಮತದಾನದ ಪ್ರಮಾಣವನ್ನು ಹೆಚ್ಚು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ ಮತದಾರರನ್ನು ಸೆಳೆಯೋದಕ್ಕೆ. ಬಟ್ ಅದು ಯಾವುದೂ ಕೂಡ ಫಲ ಕೊಡ್ತಾ ಇಲ್ಲ. ದೇಶದಲ್ಲಿ ಅಥವಾ ರಾಜ್ಯದಲ್ಲಿ 100% ಮತದಾನ ಕನಸಾಗಿಯೇ ಉಳಿತಾ ಇರುವಂಥದ್ದು. ಏನು ಚುನಾವಣಾ ಆಯೋಗ, ಚುನಾವಣಾಧಿಕಾರಿಗಳು 100% ವೋಟಿಂಗ್ ಮಾಡಬೇಕು ಅನ್ನುವಂತಹ ಆಶಯವನ್ನು ಇಟ್ಕೊಳ್ತಾ ಇದ್ದಾರೆ, ಅದು ನೆರವೇರ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಅತ್ಯದ್ಭುತ ಅವಕಾಶ ಇದು. ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಶಕ್ತಿ ನಿಮ್ಮ ವೋಟಿಗಿರುತ್ತೆ, ಶ್ರೀಸಾಮಾನ್ಯನ ಮತಕ್ಕಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಮತವನ್ನು ಚಲಾಯಿಸಿ ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಅವಕಾಶವನ್ನು ಬಳಸ್ಕೊಳ್ಬೇಕು. ನೆಪವನ್ನು ಹೇಳಿಕೊಂಡು, ಕಾರಣವನ್ನು ಹುಡುಕೊಂಡು ತಮ್ಮ ಹಕ್ಕನ್ನು ಮರೆಯುವಂತಹ ಕೆಲಸವನ್ನು ಮಾಡಬಾರ್ದು. ದಯಮಾಡಿ ಎಲ್ಲರೂ ಕೂಡ 2 ಗಂಟೆ ಕಾಲ ಅವಕಾಶ ಇದೆ. ತಮ್ಮ ತಮ್ಮ ಹತ್ತಿರದ ಮತಗಟ್ಟೆಗೆ ಭೇಟಿ ಕೊಟ್ಟು ತಮ್ಮ ಹಕ್ಕನ್ನು ಚಲಾಯಿಸಿ ಒಂದು ದೇಶದ ಭವಿಷ್ಯವನ್ನು ನಿರ್ಧರಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಿದೆ. ಇಲ್ಲ, 100% ಈಗ ಒಂದು ವೋಟಿಂಗ್ ಚಾನ್ಸ್ ಸಿಗೋದು ತುಂಬ ಪ್ರತಿಯೊಬ್ಬ ಸಿಟಿಸನ್ಗೂ ಅದು ಇಟ್ಸ್ ಅನ್ ಆನರ್. ಹ್ಯಾವ್ ಟು ವೋಟ್. ಬಿಕಾಸ್
ನಮ್ಮ ಹಕ್ಕು. ನಾವು ವೋಟ್ ಮಾಡಿ ನಾವು ವೋಟ್ ಮಾಡಿದಾಗ ನಮಗೆ ಇದಿರುತ್ತೆ ಏನದು ಒಂದು ರೈಟ್ಸ್ ಇರುತ್ತೆ ಟು ಆಸ್ಕ್ ವೆನ್ ದ ವರ್ಕ್ ಇಸ್ ನಾಟ್ ಡನ್ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಅಂಡ್ ಆಸ್ಕ್ ಏನು ಮಾಡಿದ್ರಿ ಅಂತ. ಆಗದೇನೆ ಹೋಗಿ ಕೇಳೋದು ತಪ್ಪಾಗುತ್ತೆ. ಸೊ ಕರ್ನಾಟಕದಲ್ಲಿ ಸ್ಪೆಷಲ್ ಬೆಂಗಳೂರಲ್ಲಿ ಪ್ರತಿ ಸಲ ಒಂದು ಕಂಪ್ಲೇಂಟು ಯಾವಾಗಲೂ ವೋಟಿಂಗ್ ಪರ್ಸೆಂಟೇಜ್ ತುಂಬ ಕಮ್ಮಿ. ಅಂದರೆ ಜನ ಹೊರಗೆ ಬರಲ್ಲ, ರಜೆ ಇರುತ್ತೆ, ಎಲ್ಲ ಇರುತ್ತೆ ವೋಟಿಂಗ್ ಮಾಡಲಿಕ್ಕೆ ಅಂತಲೇ ಸರ್ಕಾರ ಆಗಲಿ ಕಂಪನಿಗಳು ರಜೆ ಕೊಟ್ಟಿರುತ್ತೆ. ಬಟ್ ಸ್ಟಿಲ್ ವೋಟ್ ಮಾಡಲ್ಲ ಮನೆಯಿಂದ ಹೊರಬಂದು. ಪರ್ಸೆಂಟೇಜ್ ಇವತ್ತು ಕೂಡ ತುಂಬ ಕಮ್ಮಿ ಇದೆ, ಪರ್ಸೆಂಟೇಜ್ 38-40 ಇಲ್ಲಿವರೆಗೂ ಆಗಿರೋದು. ಸೊ ಏನು ಅನ್ಸುತ್ತೆ ಅಂದರೆ ಜನರಿಗೆ ಯಾಕೆ ಆ ಥರ ನಿರುತ್ಸಾಹ ಅಂತ? ಐ ಡೋಂಟ್ ನೋ, ಬಿಕಾಸ್ ಎವ್ರಿ ಮೈಂಡ್ ಎಲ್ಲರ ಮೈಂಡು ರೀಡ್ ಮಾಡಿಬಿಟ್ರೆ ನಾನು ದೇವರಾಗ್ಬಿಡ್ತೀನಿ. ಇನ್ನು ಯಾತಿಗೆ ಇದು ಬೇಕು? ಐ ಕಾಂಟ್ ಬಿಕಮ್ ಎ ಗಾಡ್. ಅಂದರೆ ಅವ್ರ ಮೈಂಡ್ ಸೆಟ್ ಇರ್ತಾರೆ. ವಿ ಕ್ಯಾನ್ ರಿಕ್ವೆಸ್ಟ್ ಆ್ಯಕ್ಚುಲಿ, ನಾವು ಅದಕ್ಕೆ ವಿ ಅಪೀಲ್ ಎವ್ರಿಬಡಿ ಟು ಪ್ಲೀಸ್ ಕಮ್ ಅಂಡ್ ವೋಟ್. ಆಕ್ಟರ್ಸ್ಗಳೆಲ್ಲ ಈಗ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಯಾರಿದ್ದಾರೆ ಎಲ್ಲರೂ ಕೂಡ ಬಂದು ವೋಟ್ ಮಾಡ್ತಿದ್ದಾರೆ. ಟ್ರೈಂಗ್ ಟು ಇನ್ಫ್ಲೂಯೆನ್ಸ್ ಬನ್ನಿ ವೋಟ್ ಮಾಡಿ. ಎಸ್, ಏನು ನಾವು ಎಲ್ಲರ ಮೈಂಡ್ ರೀಡ್ ಮಾಡೋಕ್ಕಲ್ಲ. ಎವ್ರಿಬಡಿ ಹ್ಯಾಸ್ ಗಾಟ್ ದೇ ಓನ್ ವಾಟ್ ಈಸ್ ಓನ್ ಇಂಟೆನ್ಷನ್ ಆಫ್ ಓನ್ ಐಡಿಯಾಲಜಿ. ಸೊ ಹಂಗಿರ್ಬೇಕಾದ್ರೆ ವಿ ಡೋಂಟ್ ನೋ. ಬಟ್ ಪ್ರಾಪರ್ ಜೆನ್ಯೂನ್ ಹೇಳ್ಬೇಕಂದ್ರೆ ದೇ ಶುಡ್ ಕಮ್ ಅಂಡ್ ವೋಟ್. ಯಾಕಂದರೆ ನಾವು ಒಂದು ಸಿಟಿಸನ್ ಆಗಿರ್ಬೇಕಾದ್ರೆ, ಇಂಡಿಯನ್ ಸಿಟಿಸನ್ ಆಗಿರ್ಬೇಕಾದ್ರೆ ಅದನ್ನು ವೋಟ್ ಮಾಡಿದವ್ರು ಏನು ಯೂಸ್ ಇದೆ? ಯಾಕಂದ್ರೆ ಎಲ್ಲ ಬೆನಿಫಿಟ್ನು ಕೇಳ್ತೀವಿ, ಎಲ್ಲ ಇದು ಮಾಡ್ತೀವಿ. ವೋಟ್ ಮಾಡಿದೆ ಹೋದ್ರೆ ಹೆಂಗೆ? ಸ್ಪೆಷಲಿ ಯೂತ್ಸ್ ಬರ್ತಾ ಇಲ್ಲ ವೋಟ್. ಸ್ಟಿಲ್ ಟೈಮ್ ಇದೆ ಒಂದು ಆರೋಪ. ಅಂದರೆ ಆರೋಪ ಅನ್ನೋದಕ್ಕಿಂತ ಅದು ಸ್ಟಿಲ್ ಟೈಮ್ ಇಸ್ ನೋ ಸ್ಟಿಲ್ ಟೈಮ್. ಯಾಕೆ ಫ್ರಮ್ ಮಾರ್ನಿಂಗ್? ವೈ ನಾಟ್ ಫ್ರಮ್ ಮಾರ್ನಿಂಗ್? ಸ್ಟಿಲ್ ಟೈಮ್ 2 hours ಇದೆ ಅಷ್ಟೇ. ಇಟ್ಸ್ ನಾಟ್ ದಟ್ ಶುಡ್ ಕಮ್ ವೆನ್ ಯೂತ್ಸ್ ಕಮ್ ಅಂಡ್ ಜಸ್ಟ್ ಅವಾಗ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗುತ್ತೆ. ನಾವೇ 62 years ನಾವೇ ಬಂದು ಬಟ್ ವೋಟ್ ಮಾಡಲೇಬೇಕಂತ ಬರ್ಬೇಕಾದ್ರೆ ಯೂತ್ಸ್ ಬಂದು ಮಾಡಿದವ್ರು ಹೆಂಗೆ ಅದು? Where are you feeling, sir, that somewhere the lack of, do you feel that the youngsters are neglecting the polling and they are not understanding the importance of polling? Influenced by many things, you know. For example, what do you say? No, I think you people should understand properly. Influenced by many things. They are getting confused. ವೋಟ್ ಮಾಡೋದ್ರ ಮುಖಾಂತರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ, ಅದರ ಜೊತೆಗೆ ಸರ್ಕಾರ ಕೂಡ ಆಯ್ಕೆ ಆಗುತ್ತೆ. ಅಂತ ಸರ್ಕಾರದಿಂದ ನಾವು ಯಾವ ರೀತಿ ಆಡಳಿತ ಎಕ್ಸ್ಪೆಕ್ಟ್ ಮಾಡ್ತೀವಿ ಇನ್ ಫ್ಯೂಚರ್ ಇವತ್ತಿನ ಕಮಿಂಗ್ ಗೌರ್ಮೆಂಟ್ ಅಲ್ಲಿ ಯಾವ ರೀತಿ ಅದನ್ನ ಆಡಳಿತನ ಏನು ಬದಲಾವಣೆಯನ್ನು ಬಯಸ್ತೀರಾ ಅಂತ ನೀವು? I think people ಏನಿದೆ ಒಂದು ವಾಟ್ ಲ್ಯಾಕ್ಡ್ ಫ್ರಮ್ ದ ಪ್ರೀವಿಯಸ್ ಗವರ್ಮೆಂಟ್ ಅದನ್ನ ಸ್ವಲ್ಪ ನಾವು ಸಾಲ್ವ್ ಮಾಡ್ಕೋಬೇಕಾದ್ರೆ, ಎಸ್ಪೆಷಲಿ ಜಾಬ್ ವೈಸ್ ಇರ್ಬೋದು, ಇಲ್ಲಾಂದರೆ ಬೇಸಿಕ್ ಅಮ್ಯುನಿಟೀಸ್ ಆಫ್ ದ ಪೀಪಲ್ ಇರ್ಬೋದು. ಆ್ಯಂಡ್ ವಾಟ್ ದೇ ಪ್ರಾಮಿಸ್, ವಾಟ್ ದೇ ಅಶ್ಯೂರ್, ವಾಟ್ ದೇ ಗೆಟ್. ಸುಮ್ಮನೆ ಅಶ್ಯೂರೆನ್ಸ್ ಕೊಟ್ಟು ಕೊಡದೇ ಇರೋದು ನಾಟ್ ದ ಜಸ್ಟ್ಮೆಂಟ್. ಅಶ್ಯೂರೆನ್ಸ್ ಕೊಟ್ಟಾಗ ನಡ್ಕೋಬೇಕಷ್ಟೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಎವ್ರಿಬಡೀಸ್ ರೆಸ್ಪಾನ್ಸಿಬಿಲಿಟೀಸ್ ಡೋಂಟ್ ಗೆಟ್ ಬಯಾಸ್ಡ್. ಸೆಲ್ಫ್ ಇದಿರಬೇಕು. ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ಎನಿಬಡಿ ವಾಟ್ ಎವರ್ ದೇ ಸೇ. ಅದನ್ನು ನಿಲ್ಲಿಸ್ಬಿಟ್ಟು ನಮ್ಮ ಇಂಡಿವಿಜುವಲ್ ಥಿಂಕಿಂಗ್ ಕೆಪಾಸಿಟಿ ರೈಸ್ ಮಾಡಬೇಕು. ಈಗ ಒಂದು ಫಿಂಗರ್ ಬಂದ್ಬಿಟ್ಟು ಒಬ್ಬರು ಭವಿಷ್ಯನ ಬರೆಯುತ್ತೆ. ಬಟ್ ವೆನ್ ಎವರ್ ಯು ಆಯ್ಕೆ ಮಾಡೋಕ್ಕೆ ಮುಂಚೆ ನಮ್ಮನ್ನ ಕೇಳ್ಕೋಬೇಕು, ವಾಟ್ ಐ ಆಮ್ ಡೂಯಿಂಗ್ ಇಸ್ ರೈಟ್. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಒನ್. ಅದು ಇಂಪಾರ್ಟೆಂಟ್. ಅದೇ ಯೂತ್ಸ್ಗೆ ಈ ರಾಜ್ಯವನ್ನಾಗಲಿ ದೇಶವನ್ನಾಗಲಿ ಬದಲಿಸುವಂಥ ಶಕ್ತಿ ಇದೆ ಅಂತ ವೋಟಿಂಗಿಂದ ಗೊತ್ತು. ವೋಟ್ ಮಾಡುವಂಥದ್ದು, ಆಮೇಲೆ ನಮಗೆ ಸಿಕ್ಕಿರುವಂಥ ಒಂದು ರೈಟ್ ಏನಿದೆ, ಒಂದು ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೋಬೇಕು. ಯಾಕಂದರೆ ಇವತ್ತು ಸಿಕ್ಕಿರುವಂಥ ಒಂದು ಆಪರ್ಚುನಿಟಿನ ನಾವು ಉಪಯೋಗಿಸ್ಕೊಂಡ್ರೆ ನಮ್ಮ ದೇಶಕ್ಕೆ ಮುಂದೆ ಒಳ್ಳೆಯದಾಗೋದು ಅಂತ ನನ್ನ ಭಾವನೆ. ಸುಮಾರು ಜನ ಮತದಾನ ಮಾಡ್ತಾ ಇಲ್ಲ. ಮತದಾನ ಅಂದರೆ ಏನೋ ರಜೆ ಸಿಗುತ್ತೆ, ಎಲ್ಲ ಹೊರಗಡೆ ಟ್ರಿಪ್ ಹೋಗೋದು, ಆ ಥರ ಎಲ್ಲ ಮಾಡ್ತಾರೆ. ಅಂಥವ್ರೆಲ್ಲ ಏನಂದರೆ ಈಗ ಸಿನಿಮಾ ನಟರು ಸಿನಿಮಾ ಮಾಡಿದಾಗ ಅದನ್ನ ನೋಡಿ ಒಂದು ಮಾದರಿಯಾಗಿ ತೊಗೊಂಡು ಆವಾಗ ತಪ್ಪೇನು ತೋರಿಸ್ಬೇಡಿ, ಜನ ಅದನ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ. ನಾವು ಈ ರೀತಿ ಬಂದು ನಮ್ಗೆ ಯಾವುದೇ ಕೆಲಸ ಇದ್ರೂ ನಮಗೆ ಮತದಾನ ಮುಖ್ಯ ಅಂತ ನಾವು ಬರ್ತೀವಿ. ಈ ರೀತಿ ಎಕ್ಸಾಂಪಲ್ ಸೆಟ್ ಮಾಡಿನೂ ಜನ ಬರ್ತಿಲ್ಲ ಅಂದರೆ ದೆನ್ ಇನ್ನೇನು ಹೇಳೋದು ಗೊತ್ತಾಗಲ್ಲ. ಬಟ್ ಎಲ್ಲರೂ ವೋಟ್ ಮಾಡಬೇಕು. ಯಾಕಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ಎ ಸಿಟಿಸನ್. ನಮಗೆ ಮುಂದೆ ನಮಗೆ ಯಾವುದೇ ರೀತಿಯಾದ ಬದಲಾವಣೆ ಬೇಕು ಅಂದರೆ ಅದಕ್ಕೆ ಇಂದು ನಾವು ಬಂದು ವೋಟ್ ಮಾಡಿದ್ರೆ ಮಾತ್ರ ನಮಗೆ ಪ್ರಶ್ನೆ ಕೇಳೋ ಹಕ್ಕು ಸಿಗುತ್ತೆ. ಹೊಸದಾಗಿ ಮತದಾನ ಮಾಡ್ತಕ್ಕಂಥ ಮತದಾರರಿಗೆ ಫಸ್ಟು ನನಗೂ ನಾನು ಮೊದಲನೇ ಸತಿ ಮತದಾನ ಮಾಡಿದಾಗ ಒಂದು ಎಕ್ಸೈಟ್ಮೆಂಟ್ ಇತ್ತು.